ಈ ಯೋಜನೆನ ಸರ್ಕಾರದವರು ಒಳ್ಳೇದು ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಈ ಯೋಜನೆ ತರ್ತಾ ಇದ್ದಾರೆ ಅಲ್ವಾ? ಹೌದು. ಈಗ ಒಂದು ಯೋಜನೆ ತಂದ್ರೆ ಜನಗಳಿಗೆ ಅನುಕೂಲ ಆಗತ್ತೆ ದೃಷ್ಟಿಯಿಂದ ಈ ಯೋಜನೆನ ಅವರು ಜಾರಿ ತಂದಿದ್ದಾರೆ. ಹೌದು. ಇದು ನೀವು ಅನಾನುಕೂಲ ಆಗತ್ತೆ ಅಂತೀರಾ? ಹೌದು. ಅದು ಯಾಕೆ ಸರ್ಕಾರದವರು ಹಂಗಾರೆ ಮಾಡಿರೋ ಯೋಜನೆ ತಪ್ಪಾ? ಈಗ ಇದು ಅನಾನುಕೂಲ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ, ನಾನು ಒಬ್ಬನೇ ಅಲ್ಲ. ಹ್ಮ್ ಈಗ ವೋಟ್ ಬ್ಯಾಂಕ್, ಈಗ 100 ಜನ ಇದಾರೆ ಅಂದ್ರೆ 100 ಜನರಲ್ಲಿ 60 ಜನ ಅಥವಾ 70 ಜನ ಯಾವ ಪರ ಹೇಳ್ತಾರೋ ಆ ಪರ ಸರ್ಕಾರ ಅದನ್ನ ಗೌರವಿಸ್ಬೇಕಾಗತ್ತೆ. ಹ್ಮ್ ಈ ಸರ್ಕಾರದ ಪರ ಅವ್ರು ಮಾಡ್ತಿರೋ ಯೋಜನೆ ಅವ್ರಿಗೆ ಸರಿನೇ ಇದೆ, ಅದು ಇಲ್ಲ ಅಂತ ಹೇಳೋದಿಲ್ಲ. ಈಗ ಅವರು ಇಲ್ಲಿ ಮಳೆ ಎಷ್ಟಾಗ್ತಿದೆ, ಇಲ್ಲಿ ಮಳೆಯಿಂದ ಅಲ್ಲಿಗೆ ತಗೊಂಡೋಗೋ ನೀರೆಷ್ಟು, ಆ ನೀರಿಗೆ ಇವ್ರು ಖರ್ಚು ಮಾಡ್ತಾರೆ ವೆಚ್ಚ ಎಷ್ಟು, ಅದನ್ನೆಲ್ಲ ಅವಲಂಬಿಸಿ ನೋಡ್ಬೇಕಾಗತ್ತೆ. ಅವರು ಕಂಪ್ಲೀಟ್ ಆಗಿ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಸಂಪೂರ್ಣವಾಗಿ ಅವ್ರು ಅವೈಜ್ಞಾನಿಕವಾಗಿ ತಗೊಂಡ್ರೆ ಕ್ರಮ ಇದು. ಈಗ ನಾವು ಹೇಳೋದಂತಲ್ಲ, ಈಗ ಅವರೇ ಸಹಿತ ಇದ್ರ ಬಗ್ಗೆ ಅವ್ರು ಕಂಪೇರ್ ಮಾಡ್ಲಿ, ಇಲ್ಲಿಂದ ತಗೊಂಡೋಗಕ್ಕೆ ಅಲ್ಲಿ ಖರ್ಚು ಎಷ್ಟು ಬರುತ್ತೆ, ಇಲ್ಲಿ ಮಳೆ ಎಷ್ಟಾಗ್ತಿದೆ, ಅವ್ರಿಗೆ ನೀರು ಯಾವಾಗ ಹೋಗುತ್ತೆ ಅಲ್ಲಿಗೆ ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಮಳೆ ಆದ್ರೆ ಮಾತ್ರ ಅಲ್ಲಿ ನೀರು ಸಿಗತ್ತೆ. ಇಲ್ಲಿ ಸಂಪೂರ್ಣವಾಗಿ ಮಳೆ ಆಗ್ಬೇಕು, ಅವ್ರು ಅನ್ಕೊಂಡಷ್ಟು ಮಳೆ ಬೀಳ್ಬೇಕು. ಇಲ್ಲಿ ನಮ್ಗೆ ಕೆಲವು ಸತಿ ಬರಗಾಲ ಬಂದಾಗ ಇಲ್ಲ ಅವ್ರು ಅನ್ಕೊಂಡ್ರೆ ಮಳೆ ಬಿದ್ದಿಲ್ಲ ಅಂತಂದ್ರೆ ಈಗ ಅಣೆಕಟ್ಟಿಗೆ ಹಾಕಿರೋ ಹಣ ಸಹಿತ ವೇಸ್ಟ್ ಅಲ್ವಾ? ಇದು ಸಂಪೂರ್ಣವಾಗಿ ಯಾರ್ದು ಹಣ ಅಂತ ಇದು ಖರ್ಚಾಗತ್ತೆ? ಇದು ಸಂಪೂರ್ಣವಾಗಿ ಖರ್ಚಾಗೋದು ಜನರ ದುಡ್ಡೇ ಅಲ್ವಾ ಇದು ಖರ್ಚಾಗತ್ತೆ? ಇದಕ್ಕೆ ಸರ್ಕಾರನೇ ಏನು ಉತ್ತರ ಕೊಡತ್ತೆ? ಅವ್ರು ಉತ್ತರ ಕೊಡ್ಬೇಕು, ಇದಕ್ಕೆ ಉತ್ತರ ಕೊಡ್ಬೇಕಂತ ನಾವಲ್ಲ. ಆಯಿತು, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಈ ಯೋಜನೆನ ಕೈ ಬಿಡುವ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ನಿಮ್ಮ ಹೋರಾಟಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಿದ್ದೀವಿ. ಕೊನೆಯಲ್ಲಿ ಏನಾದ್ರು ಮಾತಾಡೋದ್ರೆ ನಾವು ಮಾತಾಡೋದು. ಇದು ಯೋಜನೆ ಕೈ ಬಿಡೋ ಅಥವಾ ಹೋರಾಟ ನಿಲ್ಲಿಸೋ ಅಂತ ಮಾತೇ ಇಲ್ಲ ಅನ್ನೋದಕ್ಕಿಂತ ಎಲ್ಲರೂ ಸಹಿತ ಈ ಹೋರಾಟ ಕೈ ಜೋಡಿಸ್ಬೇಕು. ಆದಷ್ಟು ನಾವು ನಮ್ಮದು ಅನ್ನೋದು ಎಲ್ಲರದ್ದು ಸಹ ರೈತರದ್ದು, ಜನರ ಜೀವನದ್ದು ಕಷ್ಟ ನಷ್ಟನ ಎಲ್ಲ ನೋಡ್ಕೊಂಡು ಸರ್ಕಾರನೇ ಒಂದು ಮನವೊಲಿಕೆ ಮಾಡ್ಕೊಂಡು ಸರ್ಕಾರ ಈ ಕ್ರಮ ಕೈ ಬಿಟ್ಟು ಬೇರೆ ಥರದ ಯಾವ್ದಾದ್ರು ಒಂದು ಪರಿಹಾರ ಮಾರ್ಗನ ಅವ್ರು ರೂಪಿಸ್ಕೊಳ್ಬೇಕು. ಈ ಜನರನ್ನು ಒಕ್ಲಪ್ಸೋದು ಅಥವಾ ಇರೋಂಥ ಜಮೀನು ಕಸ್ಕೊಳ್ಳೋದು ಅಥವಾ ಅವರು ಅರಣ್ಯ ನಾಶ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ದೇನೆ ಇನ್ನೊಂದು ಪರಿಹಾರ ಮಾರ್ಗವನ್ನು ತಗೊಂಡು ಜನರಿಗೋಸ್ಕರ ಇರೋಂಥ ಸರ್ಕಾರ ಜನರಿಗಾಗೆ ಇದ್ದು ಜನರಿಗೋಸ್ಕರ ಒಂದು ದಾರಿ ಮಾಡ್ಕೊಂಡು